ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಾನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಪೂಜೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಅದಕ್ಕೋಸ್ಕರ ನೆನ್ನೆ ನೈಟ್ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ. ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ನನ್ನ ಹರಕೆ ಇತ್ತು. ಏನಂದರೆ, ನನಗೆ ತುಂಬ ಹುಷಾರಿರಲಿಲ್ಲ. ಬೇಗ ಹುಷಾರಾದರೆ ಆಂಜನೇಯ ದೇವಸ್ಥಾನಕ್ಕೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ್ಕೊಂಡಿದ್ದೆ. ಅದು ಕೂಡ ನೈಟ್ ರೆಡಿ ಮಾಡಿದ್ದೆ. ಎಲ್ಲನೂ ರೆಡಿ ಮಾಡಿಕೊಂಡು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದೆ. ಬೆಳಗಿನ ಜಾವ 5 ಗಂಟೆಗೆ ಬರಬೇಕು ಅಂತ ಹೇಳಿದರು. ನಾನು ಬೇಗನೆ ಹೋದೆ, 5 ಗಂಟೆಗೆ ಹೋದೆ. ಹೋದ ತಕ್ಷಣ ಜನ ಯಾರೂ ಇರಲಿಲ್ಲ. ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ನಾನು ಹೋಗೋದಕ್ಕಿಂತ ಮುಂಚೆನೇ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ನಾನು ಫಸ್ಟ್ ಟೈಮ್ ಬೆಳಗಿನ ಜಾವ 5 ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಾ ಇರೋದು. ತುಂಬಾ ಖುಷಿ ಆಗ್ತಾಯಿದೆ ನೋಡಿ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. 5 ಗಂಟೆಯಿಂದ 8 ಗಂಟೆ ತನಕ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಆದಮೇಲೆ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಯಾವ್ಯಾವ ಪೂಜೆ ಮಾಡಿರೋದು ಅಂತ ಹೇಳಿದ್ರೆ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ಸುಬ್ರಹ್ಮಣ್ಯ ಪೂಜೆ, ಸತ್ಯನಾರಾಯಣ ಪೂಜೆ, ನವಗ್ರಹ ಪೂಜೆ, ಆಮೇಲೆ ಶನಿ ಮಹಾತ್ಮ ಪೂಜೆ, ಆಮೇಲೆ ಆಂಜನೇಯನ ಪೂಜೆ. ಇದಿಷ್ಟೂ ಪೂಜೆ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆಮೇಲೆ ನಾನು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಮತ್ತು ನಾನು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಇದೆ. ಶನಿ ಮಹಾತ್ಮ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ಅಲ್ವ ಇದು ಅಂದರೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿದ್ದು. ಪೂಜಾರ ಹತ್ರ ಕೇಳಿದೆ ಯಾವ ಥರ ಹೇಗೆ ಮಾಡೋದು ಅಂತ ಕೇಳಿದೆ. ಅವ್ರು ಒಂದಿನ ಮುಂಚೆ ನಮ್ಗೆ ಹೇಳಿದ್ರು. ನಾನು ಒಂದಿನ ಮುಂಚೆನೇ ಎಲ್ಲನೂ ಕೇಳ್ಕೊಂಡು ಬಂದಿದ್ದೆ. ಅವರು ಹೇಳಿದ್ರು, ಈ ಥರ ಕಾಯಿನ ತೊಗೊಂಡು ಬನ್ನಿ, ಈ ಥರ ನಾನು ಪೂಜೆ ಮಾಡಿಸ್ಕೊಡ್ತೀನಿ, ಆಮೇಲೆ ಕಾಯಿನ ಹೊಡೀರಿ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸರಿ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋದೆ. ಹಾಗೆ 100 ತೆಂಗಿನಕಾಯಿನ ಹೊಡೆದು ಹರಕೆನ ತೀರಿಸಿದೆ. ಹಾಗೆ ಪೂಜಾರು ಹೇಳಿದರು, ಆ ತೆಂಗಿನಕಾಯಿ ಹೊಡೆದಿರೋನ್ನ ಭಕ್ತರಿಗೆ ಪ್ರಸಾದ ಮೂಲಕ ಕೊಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅದನ್ನು ನಾನು ಪ್ರಸಾದ ಮೂಲಕ ಭಕ್ತರಿಗೆ ಎಲ್ಲನೂ ಕೊಟ್ಟೆ. ತುಂಬಾ ಖುಷಿ ಆಯಿತು. ನನಗಂತೂ ದೇವ್ರ ಸೇವೆ ಮಾಡ್ದಂಗೆ ಆಯಿತು. ತುಂಬಾ ನನ್ನ ಮನಸ್ಸಿಗೆ ಇವತ್ತಿನ ದಿನ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಂಥರ ಪಾಸಿಟಿವ್ ಥಿಂಕ್ ಬರ್ತಾಯಿದೆ. ನನಗಂತೂ ಇವತ್ತು ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಇನ್ನೊಂದು ವಿಷಯ ಹೇಳ್ತೀನಿ. ಯಾರಿಗೆಲ್ಲ ಇವಾಗ ಶನಿ ದೋಷ ಆಗಿರ್ಬೋದು, ಹಲವಾರು ಪ್ರಾಬ್ಲಮ್ಸ್ಗಳಿರುತ್ತಲ್ವ, ಅದನ್ನು ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬನ್ನಿ. ಅವರು ಒಂದಿನ ಮುಂಚೆನೇ ಕೇಳ್ಕೊಂಡೋಗಿ ಯಾವ ಥರ ಏನು ಮಾಡಬೇಕು ಅಂತ. ಇಲ್ಲಿ ಒಂದಿನ ಮುಂಚೆನೇ ಚೀಟಿ ಬರ್ಸ್ಕೊಂಡು ಹೋಗಬೇಕು. ತುಂಬ ಕಮ್ಮಿ ಅಮೌಂಟ್ ತೊಗೊತಾರೆ. ಬೇರೆ ಕಡೆ ಎಷ್ಟೊಂದು ಖರ್ಚು ಮಾಡ್ತೀರಾ, ಇಲ್ಲಿ ತುಂಬ ಕಮ್ಮಿ ತೊಗೊತಾರೆ ಅಮೌಂಟು. ಅದನ್ನ ನೀವು ಪರಿಹಾರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಪರಿಹಾರ ಮಾಡಿಕೊಡ್ತಾರೆ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನಾನು ಇವತ್ತು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಾನು ಇನ್ನೂ ಫಾಲೋ ಆಗಿಲ್ಲ, ಬೇಗ ಫಾಲೋ ಆಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.